ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವಾಗ ನಿಮಗೆ ಮಸಾಲ ಫ್ರೆಂಚ್ ಫ್ರೈಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈಗ ನಾನು ಅದಕ್ಕೆ ಮೊದಲಿಗೆ ನಾನು 4 ಆಲೂಗೆಡ್ಡೆನ ತಗೊತಾ ಇದ್ದೀನಿ. ಈಗ ಆಲೂಗೆಡ್ಡೆನ ಅದ್ರ ಮೇಲಿರುವಂಥ ಚಿಪ್ಪೆನೆಲ್ಲನೂ ನಾವು ನೀಟಾಗಿ ತೆಗಿಯೋಣ. ನೋಡಿ, ಈ ಥರ ಚಿಪ್ಪೆನೆಲ್ಲ ತೆಗ್ದು ನಾವು ಬೇಯಿಸ್ಕೊಳೋದ್ರಿಂದ ಆಲೂಗೆಡ್ಡೆ ಬೇಗ ಬೇಯುತ್ತೆ. ಅದಕ್ಕೋಸ್ಕರ ಮೊದಲೇ ನಾನು ಚಿಪ್ಪೆನೆಲ್ಲ ತೆಗ್ದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಒಂದು ಬೌಲಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಚಿಪ್ಪೆ ಸುಲಿದಿರೋ ಆಲೂಗೆಡ್ಡೆನೆಲ್ಲನೂ ಹಾಕ್ಕೊತಾ ಇದ್ದೀನಿ. ಆಗಲೇ ನಾನು ಆಲೂಗಡ್ಡೆನ ತೊಳೆದಿರಲಿಲ್ಲ, ಅದಕ್ಕೋಸ್ಕರ ಈ ಚಿಪ್ಪೆನೆಲ್ಲ ರಿಮೂವ್ ಮಾಡಿದ್ಮೇಲೆ ನಾನೀಗ ಆಲೂಗೆಡ್ಡೆನ ನೀಟಾಗಿ ಒಂದ್ಸಲಿ ತೊಳ್ಕೊತಾ ಇದ್ದೀನಿ. ನೋಡಿ, ಈಗೆಲ್ಲ ಆಲೂಗೆಡ್ಡೆ ತೊಳೆದಿದೆ. ಈಗ ನಾನು ಆಲೂಗೆಡ್ಡೆನ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಆಲೂಗೆಡ್ಡೆನೂ ಕಟ್ ರೆಡಿ ಮಾಡ್ಕೊಳ್ಳೋಣ. ಈ ಥರ ಮನೆಯಲ್ಲೇ ನಾವು ಫ್ರೆಂಚ್ ಫ್ರೈಸ್ನ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ಹೆಲ್ತು ಕೂಡ ಚೆನ್ನಾಗಿರುತ್ತೆ. ಸುಮ್ಮನೆ ಅಲ್ಲಿ ಇಲ್ಲಿ ತಿಂದು ಹೆಲ್ತ್ ಹಾಳು ಮಾಡ್ಕೊಳೋ ಬದಲು ಮನೇಲೇ ನಾವು ಈ ಥರ ಫ್ರೆಂಚ್ ಫ್ರೈಸ್ನ ಮಾಡಿ ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸಾಗಿ ಕೊಡೋದ್ರಿಂದ ಅವ್ರು ತುಂಬ ಇಷ್ಟಪಟ್ಟು ತಿಂತಾರೆ. ಅದಕ್ಕೋಸ್ಕರ ಒಂದು 10 ನಿಮಿಷ ಟೈಮ್ ವೇಸ್ಟ್ ಮಾಡಿ ನಾವು ಮನೇಲೇ ಮಾಡ್ಕೊಡೋದ್ರಲ್ಲಿ ಏನೂ ತಪ್ಪಿಲ್ವಲ್ಲ. ತುಂಬ ಹೆಲ್ತಿಯಾಗಿರುತ್ತೆ. ಹಾಗೆ ಟೇಸ್ಟು ಕೂಡ ಮನೇಲಿ ಮಾಡಿರೋ ಟೇಸ್ಟ್ ಥರನೇ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಆಲೂಗಡ್ಡೆ ಎಲ್ಲನೂ ನಾನು ಈಗ ಕಟ್ ಮಾಡಿ ಇಟ್ಕೊಂಡೆ. ಈಗ ನಾನು ಇದನ್ನು ಚೆನ್ನಾಗಿ ಆಲೂಗೆಡ್ಡೆ ಬೆಂದಿರುತ್ತೆ. ನೋಡಿ, ಈಗ ಆಲೂಗೆಡ್ಡೆ ಬೆಂದಿದೆ. ಅದನ್ನೆಲ್ಲ ನಾನು ಒಂದು ಬೌಲ್ಗೆ ತೆಗ್ದು ಹಾಕ್ತಾಯಿದ್ದೀನಿ. ನೀರೆಲ್ಲ ನೀಟಾಗಿ ಸೋರಿಸಿ ಆಲೂಗೆಡ್ಡೆನ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಜಾಸ್ತಿ ಟೈಮ್ ಏನು ಬೇಯಿಸ್ಕೊಳೋದು ಬೇಡ. ಈಗ ಅದನ್ನು ಒಂದು 5 ನಿಮಿಷ ಆರಕ್ಕೆ ಬಿಟ್ಟು ನಾವು ಅದನ್ನು ಸ್ನ್ಯಾಶ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಸ್ನ್ಯಾಶ್ ಮಾಡ್ಕೊಳ್ಳೋದ್ರಿಂದ ಬೇಗ ಅದು ಸಾಫ್ಟಾಗಿ ಹೋಗುತ್ತೆ. ಗಂಟಿರೋ ಆಲೂಗೆಡ್ಡೆ ಎಲ್ಲ ಸಾಫ್ಟ್ ಆಗ್ತಾ ಬರ್ತಾ ಇರುತ್ತೆ. ನೋಡಿ, ಒಂದು 2 ನಿಮಿಷ ಈ ಥರ ನಾವು ಸ್ಮ್ಯಾಶ್ ಮಾಡಿಕೊಂಡ್ರೆ ಸಾಕು, ಹಿಟ್ಟು ರೆಡಿಯಾಗಿರುತ್ತೆ. ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಹಾಗೆ ಸ್ವಲ್ಪ ಚಿಲ್ಲಿ ಫ್ಲೆಕ್ಸು, ಜೊತೆಗೆ ನಾನು ಒಂದು 2 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲವರು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಚಿಲ್ಲಿ ಫ್ಲೇಕ್ಸು, ಕಾರ್ನ್ಫ್ಲವರು ಮತ್ತು ಈ ಆಲೂಗಡ್ಡೆ ಎಲ್ಲನೂ ನೀಟಾಗಿ ಮಿಕ್ಸ್ ಆಗಬೇಕು. ನಾವು ಈ ಚಪಾತಿಗೆ ಎಲ್ಲ ಏನು ರೆಡಿ ಮಾಡ್ಕೊತೀವಿ ನೋಡಿ ಹಿಟ್ಟು, ಆ ಹದದಲ್ಲಿ ಇದನ್ನೆಲ್ಲ ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಮೊದಲಿಗೆ ನಾನು ಒಂದು ಚಾಪಿಂಗ್ ಬೋರ್ಡ್ಗೆ ಸ್ವಲ್ಪ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಈಗ ನಾನು ಆಲೂಗೆಡ್ಡೆನ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ, ಅದನ್ನು ಅದ್ರ ಮೇಲೆ ಹಾಕಿ ನೀಟಾಗಿ ಕೈಯಲ್ಲೇ ಪ್ರೆಸ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕು ಅಂತಂದರೆ ಲಟ್ಟಣಿಗೆಲ್ಲಿ ಕೂಡ ಲಟ್ಟಿಸ್ಕೋಬೋದು, ಇಲ್ಲ ಅಂತಂದರೆ ಇದೇ ಥರ ಕೈಯಲ್ಲಿ ಕೂಡ ಇದನ್ನು ಪ್ರೆಸ್ ಮಾಡ್ಬೋದು. ಯಾಕೆಂದರೆ ತುಂಬ ಸಾಫ್ಟಾಗಿರೋ ಕಾರಣದಿಂದ ನೀವು ಯಾವ ಆಪ್ಷನ್ ಬೇಕಾದ್ರೂ ತೊಗೊಬೋದು. ನೋಡಿ, ಇದನ್ನು ನೀಟಾಗಿ ನಾನು ರೌಂಡ್ ಶೇಪ್ ಬರೋ ಥರ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ನೀಟಾಗಿ ರೌಂಡ್ ಶೇಪಾಗೆ ರೆಡಿ ಆಗ್ತಾ ಇದೆ. ಇದನ್ನು ನೀವು ತೀರಾ ಮಂದ, ತೀರಾ ತೆಳುವಾಗಿ ಕೂಡ ಪ್ರೆಸ್ ಮಾಡ್ಕೊಬೇಡಿ. ಮೀಡಿಯಮ್ಮು ಥರ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಯಾಕಂದರೆ ತೀರಾ ತೆಳುವಾಯಿತು ಅಂತಂದರೆ ಅದನ್ನು ಎತ್ತಿ ಎಣ್ಣೆಗೆ ಬಿಡೋದಕ್ಕಾಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ಮೀಡಿಯಮಾಗಿ ಮಂದ ಇರಲಿ ನೋಡಿಕೊಂಡು ಇದು ಮಾಡಿ. ನೋಡಿ, ರೌಂಡಾಗಿ ಇತ್ತು. ಈಗ ನಾನು ಆ ಸೈಡಲ್ಲಿರೋದನ್ನೆಲ್ಲ ಕಟ್ ಮಾಡಿಕೊಂಡು ಒಂದು ಬಾಕ್ಸ್ ಟೈಪಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಫ್ರೆಂಚ್ ಫ್ರೈಸ್ ಮಾಡೋದ್ರಿಂದ ನಾನು ಇದನ್ನು ಉದ್ದುದ್ದ ಕಡ್ಡಿ ಥರ ಬರಲಿ ಅಂತ ನಾನು ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕು ಅಂತಂದರೆ ಟ್ರಯಾಂಗಲ್ ಶೇಪಲ್ಲಾದರೂ ಕಟ್ ಮಾಡ್ಕೊಬೋದು, ಇಲ್ಲ ಅಂತಂದರೆ ಸ್ಮೈಲಿ ಸ್ಪೇಷಲ್ಲಾದರೂ ನೀವು ಕಟ್ ಮಾಡಿಕೊಂಡು ಎಣ್ಣೆಲಿ ಬಿಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ. ನಾವು ಈ ಥರ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಫ್ರೆಂಚ್ ಫ್ರೈಸ್ ಯಾವ ಥರ ಬರುತ್ತೋ ಅದೇ ಥರನೇ ಟ್ರೈ ಮಾಡ್ತಾಯಿದ್ದೀನಿ. ನೋಡಿ, ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ನಾನು ಎಣ್ಣೆ ಕಾಯೋದಕ್ಕೆ ಬಿಟ್ಟಿದ್ದೆ. ನೋಡಿ, ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನಾನು ಆಗಲೇ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ, ಅದನ್ನು ಈಗ ಎಣ್ಣೆ ಒಳಗಡೆ ಬಿಡ್ತಾಯಿದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಟೇಸ್ಟು ಕೂಡ ತುಂಬ ರುಚಿಯಾಗಿರುತ್ತೆ. ಸಮಯ ಕೂಡ ನಮಗೆ ಬೇಗ ಆಗುವಂಥ ಸ್ನ್ಯಾಕ್ಸ್ ಇದು. ಮನೆಯಲ್ಲಿ ನೀವು ಈವ್ನಿಂಗ್ ಟೈಮಲ್ಲಿ ಮನೆ ಮಕ್ಕಳು ನೀವೆಲ್ಲ ಕುತ್ಕೊಂಡು ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ಎಲ್ಲರೂ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ಹೇಳಿ. ಪ್ಲೀಸ್ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನೋಡಿ, ಎಷ್ಟು ನೀಟಾಗಿ ಎಣ್ಣೆಲಿ ಹಾಕಿದ ತಕ್ಷಣ ಎಲ್ಲ ನೀಟಾಗಿ ಮೇಲೆ ಎದ್ದಿದೆ. ನಿಮ್ಗೆ ಯಾವ ಶೇಪಲ್ಲಿ ಬೇಕಾದ್ರೂ ತಗೊಳ್ಳಿ. ನಾನು ಸ್ವಲ್ಪ ಉದ್ದ ಇರಲಿ ಅಂತ ಅಂದ್ಬಿಟ್ಟು ಉದ್ದ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಒಂದು 2-3 ನಿಮಿಷ ಎಣ್ಣೆಲೇ ಹಾಕೋದ್ರಿಂದ ಇದು ಚೆನ್ನಾಗಿ ಬೇಯುತ್ತೆ. ಆಲೂಗೆಡ್ಡೆ ಆಲ್ರೆಡಿ ಬೆಂದಿದೆ. ಈಗ ಒಂದು ಕ್ರಿಸ್ಪಿಯಾಗಿರಬೇಕು ಅಂತಂದರೆ ಸ್ವಲ್ಪ ರೋಸ್ಟ್ ಆಗೋ ಥರ ಇದನ್ನು ನಾವು ಬೇಯಿಸ್ಕೊಬೇಕು. ನೋಡಿ, ಈಗ ಚೆನ್ನಾಗಿ ಬೇಯೋದಕ್ಕೆ ಸ್ಟಾರ್ಟ್ ಆಗಿದೆ. ಹಾಗೆ ಕಲರ್ ಕೂಡ ಚೇಂಜ್ ಆಗ್ತಾ ಬರ್ತಾ ಇದೆ. ಈಗ ನೋಡಿ, ಚೆನ್ನಾಗಿ ಬೆಂದಿದೆ. ಇದನ್ನು ನಾನು ತೆಗ್ದು ಒಂದು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ. ಈಗ ಇದೇ ಎಣ್ಣೆಗೆ ನಾವು ಆಗಲೇ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಿ ನೋಡಿ
ಫ್ರೆಂಚ್ ಫ್ರೈಸ್ಗೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಉಳಿದಿರೋದನ್ನೆಲ್ಲ ಎಣ್ಣೆಲಿ ಹಾಕಿ ರೋಸ್ಟ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಬೇಗ ಅಂದರೆ ಎಷ್ಟು ಬೇಗ ನಮಗೆ ಹೆಲ್ತಿ ಆಗಿರೋ ಹಾಗೆ ರುಚಿಯಾಗಿರೋ ಫ್ರೆಂಚ್ ಫ್ರೈಸು ಮಸಾಲ ಫ್ರೆಂಚ್ ಫ್ರೈಸ್ ರೆಡಿ ಆಯಿತು ಅಂತ. ಎಲ್ಲೋ ಯಾರೋ ಮಾಡೋದನ್ನ ನಾವು ತಿನ್ನೋ ಬದಲು ನಾವು ಮನೆಯಲ್ಲೇ ಒಂದು 10 ನಿಮಿಷ ಟೈಮ್ನ ವೇಸ್ಟ್ ಮಾಡಿ ರೆಡಿ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಅವ್ರು ಯಾವ ಎಣ್ಣೆ ಯೂಸ್ ಮಾಡ್ತಾರೋ ಏನೋ ಅನ್ನೋ ಭಯ ಕೂಡ ಇರಲ್ಲ. ಮನೇಲೇ ನಾವು ಒಳ್ಳೆ ಆರೋಗ್ಯವಾಗಿರುವಂಥ ಫ್ರೆಂಚ್ ಫ್ರೈಸ್ನ ಮನೆಯಲ್ಲೇ ರೆಡಿ ಮಾಡ್ಕೊಬೋದು. ಯಾವುದೇ ಟೇಸ್ಟಿಂಗ್ ಪೌಡರ್ ಕೂಡ ಇದಕ್ಕೆ ಹಾಕಿರಲ್ಲ. ನೋಡಿ ಇಷ್ಟು ರುಚಿಯಾಗಿರೋ ಮಸಾಲ ಫ್ರೆಂಚ್ ಫ್ರೈಸು ಕೆಲವೇ ನಿಮಿಷದಲ್ಲಿ ರೆಡಿಯಾಗಿದೆ. ಇದನ್ನು ನಾವು ಒಂದು ಟೊಮೆಟೊ ಕೆಚಪ್ ಸಾಸ್ ಜೊತೆ ತಿಂತಾಯಿದ್ರೆ ಮತ್ತೊಂದು ಸಲ ತಿನ್ನಬೇಕು ಅನಿಸುತ್ತೆ. ನೀವು ಕೂಡ ಮಾಡ್ಕೊತೀನಿ ಹೇಗಿದೆ ಅಂತ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು.